ಪಕ್ಷಗಳ ಕೈಗೊಂಬೆ ಆಗ್ತಾ ಇದೆ, ಜರ್ನಲಿಸ್ಟ್ಗಳು ವಕ್ತಾರರಂತೆ ವರ್ತಿಸ್ತಿದಾರಂತೆ. ಎಸ್, ಅದರಲ್ಲಿ ಯಾವ ಮುಲಾಜು ಇಲ್ಲ. ನಾನು ಯಾವ ವೇದಿಕೆಯಲ್ಲಿ ಹೇಳಕ್ಕೂ ನಾನು ಸಿದ್ಧಳಿದ್ದೇನೆ. ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಆದರೆ ನೀವು ಪತ್ರಕರ್ತರು ಆ ರೀತಿ ಆಗೋಕ್ಕೂ ಕಾರಣ ನೀವು ವೀಕ್ಷಕರಾಗಿ, ಓದುಗರಾಗಿ ನಿಮ್ಮ ಪಾತ್ರವೂ ಇದೆ. ಇದೇ DC ಆಫೀಸಲ್ಲಿ ನನ್ನನ್ನು ಹೊಡೆಯೋಕೆ, ಆಯ್ತಾ, ಇದೇ ಗಣಿ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದಿತ್ತು, ಆಯ್ತಾ. ಆದ್ರೆ ಪ್ರಕೃತಿ ಮಾತೆ ನನ್ನನ್ನು ಪ್ರತಿ ಕ್ಷಣದಲ್ಲೂ ರಕ್ಷಣೆ ಮಾಡಿದ್ಲು. ಕುರಿ ಆಗೋದು, ಕುರಿನ ಕಡ್ದು ಮಾಂಸ ಮಾಡಿದ್ರು ಅಂತ. ಆದ್ರೆ ನನಗೊತ್ತು, ಈ ಕನ್ನಡ ನಾಡಿನ ಜನ ಯಾವತ್ತೂ ನನ್ನನ್ನು ಕುರಿಯಾಗಕ್ಕೆ ಬಿಡಲ್ಲ ಅಂತ. ನನಗ ಧೈರ್ಯ ಇದೆ, ಆ ವಿಶ್ವಾಸ ಇದೆ. ನೀವು ನನ್ನನ್ನು ಕುರಿಯಾಗಿ ಮಾಂಸ ಮಾಡಕ್ಕೆ ಬಿಡಲ್ಲ, ನನ್ನ ಜೊತೆ ನೀವು ಕೈ ಜೋಡಿಸ್ತೀರಿ, ನನಗೆ ಬೆಂಬಲ ಕೊಡ್ತೀರಿ ಅಂತ. ಹಾಗಾಗಿ ವಿಜಯಲಕ್ಷ್ಮಿ ಇವತ್ತು ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ಆಗಿ 5 ವರ್ಷವನ್ನ ಪೂರೈಸಿದ್ದೀನಿ. ಇನ್ನೊಂದು ಮಾತಂದ್ರು ಗುರುಗಳು, ವಿಜಯಲಕ್ಷ್ಮಿ ಮುಗಿದ್ರೆ ಮುಂದೆ ಯಾರು ಅನ್ನುವಂಥದ್ದು ಅಲ್ವಾ, ವಿಜಯಲಕ್ಷ್ಮಿ ನಂತರ ಯಾರು ಅಂತ. ಖಂಡಿತವಾಗ್ಲೂ ಕೂಡ ಬಂದೇ ಬರ್ತಾರೆ. ನಾವು ಸೃಷ್ಟಿ ಮೀಡಿಯಾ ಅಕಾಡೆಮಿ ಅನ್ನುವಂಥ ಒಂದು ಅಕಾಡೆಮಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ ನನ್ನಂಥ ವಿಜಯಲಕ್ಷ್ಮಿ ಅಂತ ಇನ್ನಷ್ಟು 100 ಮಕ್ಕಳು ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಿರಂತರವಾಗಿ ಒಂದು ನೈತಿಕತೆಯುಳ್ಳಂಥ, ಸತ್ಯದ ಪರವಾಗಿ ಹೋರಾಡುವಂಥ ಹುಡುಗರನ್ನ ನಾವು ರೆಡಿ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಹೇಳ್ತಿದ್ದೀರಾ ಜರ್ನಲಿಸಮ್ ಹಾಳಾಗ್ಬಿಟ್ಟಿದೆ, ಜರ್ನಲಿಸಮ್ ಹಾಳಾಗ್ಬಿಟ್ಟಿದೆ. ನಾನು ಅಂತೀನಿ, ಜರ್ನಲಿಸಮ್ ವ್ಯಾಪಾರೀಕರಣವಾಗ್ತಾ ಇದೆ. ಏನ್ ವಿಜಯಲಕ್ಷ್ಮಿಗೆ ಮಾತ್ರ ಗುಂಡಿಗೆ ಕೊಟ್ಟಿದ್ದ? ವಿಜಯಲಕ್ಷ್ಮಿಗೆ ಮಾತ್ರ ಗುಂಡಿಗೆ ಕೊಟ್ಟಿದ್ದಲ್ಲ. ಆಮೇಲೆ ವಿಜಯಲಕ್ಷ್ಮಿ ಲಕ್ಷ ತಗೊಂಡ್ಲಂತೆ, ವಿಜಯಲಕ್ಷ್ಮಿ ಕೋಟಿ ತಗೊಂಡ್ಲಂತೆ, ವಿಜಯಲಕ್ಷ್ಮಿ ಮಾಫಿಯಾದವ್ರ ಜೊತೆ ಕೈ ಜೋಡಿಸಿದ್ಲಂತೆ. ಹಣದ ಬಗ್ಗೆ ಮಾತ್ರ ಯೋಚನೆ. ಅವ್ರು ಏನಾದ್ರೂ ಸಾಧನೆ ಮಾಡ್ತಿದ್ದಾರೆ ಅಂದ್ರೆ ಏನೋ ಇರ್ಬೇಕು ಇವರಿಗೆ, ಏನೋ ಇರ್ಬೇಕು ಅನ್ನುವಂತ ಕೊಳಕು ಭಾವನೆಗಳು ತುಂಬಾ ಇದೆ. ಪತ್ರಕರ್ತರು ಆ ರೀತಿ ಆಗೋಕ್ಕೂ ಕಾರಣ ನೀವು ವೀಕ್ಷಕರಾಗಿ, ಓದುಗರಾಗಿ ನಿಮ್ಮ ಪಾತ್ರವೂ ಇದೆ. ನೀವು ಬುದ್ಧಿವಂತರಿರಬಹುದು, ಆದ್ರೆ ಅನ್ಯಾಯಗಳಾದಾಗ ಸೆಟೆದು ನಿಂತು ಪ್ರಶ್ನಿಸುವಂತ ತಾಕತ್ತು ನಿಮ್ಗೂ ಇದೆಯಲ್ಲ. ನಿಮ್ಗೂ ದೇವರು ನಾಲಗೆ ಕೊಟ್ಟಿದ್ದಾರೆ, ನಿಮ್ಗೂ ಮಿದುಳು ಕೊಟ್ಟಿದ್ದಾರೆ, ನಿಮ್ಗೂ ಕೈಕಾಲು ಕೊಟ್ಟಿದ್ದಾರೆ. ಹೌದು ಹೌದು. ನಮ್ಮ ಕರ್ನಾಟಕದಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ. ಮತ್ತ್ಯಾಕೆ ಬರ್ತಿದೆ ರಾಶಿ ಪ್ಲಾಸ್ಟಿಕ್? ಹೇಗೆ ಬರ್ತಿದೆ? ಇಲ್ಲಿ ನನಗೆ ಮರ್ಡರ್ ಅಟೆಂಪ್ಟ್ ಕೂಡ ಆಯ್ತು. ಈ ಕನ್ನಡ ನಾಡಿನ ಜನ ಯಾವತ್ತೂ ನನ್ನನ್ನು ಕುರಿಯಾಗಕ್ಕೆ ಬಿಡಲ್ಲ ಅಂತ. ವಿಜಯಲಕ್ಷ್ಮಿ ಮುಗಿದ್ರೆ ಮುಂದೆ ಯಾರು ಅನ್ನುವಂಥದ್ದು ಅಲ್ವಾ. ಜರ್ನಲಿಸಮ್ ಹಾಳಾಗ್ಬಿಟ್ಟಿದೆ, ಜರ್ನಲಿಸಮ್ ಹಾಳಾಗ್ಬಿಟ್ಟಿದೆ. ನಾನು ಅಂತೀನಿ, ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ನಮ್ಮ ಈಗಿನ ತಂದೆ ತಾಯಿಯಂದ್ರು ಹೇಳಿ ಮಕ್ಕಳನ್ನ ಹುಟ್ಟಿಸ್ತಿರುವಾಗ ಬೆಳೆಸ್ತಿದೆ. ಪ್ಲೀಸ್ ಮಕ್ಕಳನ್ನ ಬಿಟ್ಬಿಡ್ರಿ, ಅವರನ್ನ ಚಾಲೆಂಜ್ ತಗೊಳ್ಳಕ್ಕೆ. ಮಕ್ಕಳಲ್ಲಿ ಇರುತ್ತೆ ಗುಣ ಚಾಲೆಂಜ್ ತಗೊಳ್ಳುವಂತ. ದಯವಿಟ್ಟು ಮಕ್ಕಳನ್ನ ಮಕ್ಕಳರಾಗಿ, ಹೇಡಿಗಳಾಗಿ ಬೆಳೆಸಬೇಡಿ, ಧೈರ್ಯವಂತರಾಗಿ ಬೆಳೆಸಿ. ಆವಾಗ ಮಾತ್ರ ಈ ಸಮಾಜದಲ್ಲಾಗುವಂಥ ಅನ್ಯಾಯದ ವಿರುದ್ಧ, ಭ್ರಷ್ಟರ ವಿರುದ್ಧ, ದುಷ್ಟರ ವಿರುದ್ಧ ಹೋರಾಟಕ್ಕೆ ನಾವು ಸಿದ್ಧರಾಗಬಹುದು, ಪ್ರಶ್ನಿಸ್ಲಿಕ್ಕಾಗತ್ತೆ. ನಾನು ವಿಜಯ್ ಟೈಮ್ಸ್ ಅನ್ನ ಯಾರ ಮುಲಾಜಿಗೂ ಒಳಗಾಗದೆ, ಯಾರ ಹಂಗಿಗೂ ಒಳಗಾಗದೆ, ಯಾಕೆ ಜರ್ನಲಿಸಮ್ ಅನ್ನ ಮಾಡಕ್ಕಾಗಲ್ಲ, ಯಾಕೆ ಮಾಡಕ್ಕಾಗಲ್ಲ ಅನ್ನುವಂಥದ್ದನ್ನ ಒಂದು ಚಾಲೆಂಜ್ ಆಗಿ ತಗೊಂಡು 5 ವರ್ಷ ನಡೆಸಿದ್ದೀನಿ. ಆ ಸ್ವಾರ್ಥ, ಹೇಡಿತನ, ನಂಗೇನಾದ್ರೂ ಆದ್ರೆ ನನ್ನ ಹೆಂಡತಿಗೆ ಯಾರಿದ್ದಾರೆ, ನನಗೇನಾದ್ರೆ ನನ್ನ ಮಕ್ಕಳಿಗೆ ಯಾರಿದ್ದಾರೆ ಅನ್ನುವಂತಹ ಸ್ವಾರ್ಥ ಇದೆಯಲ್ಲ. ಹಾಗಾಗಿ ಇವತ್ತು ಭ್ರಷ್ಟರ, ದುಷ್ಟರ ಅವರ ಆರ್ಭಟಗಳು ಜಾಸ್ತಿ ಆಗ್ತಾ ಇದೆ. ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ನಿಮ್ಮ ಮೌನವೇ ಮುಂದೊಂದು ದಿನ ನಿಮಗೆ ನೇಣಾಗುತ್ತೆ, ಪಾಶ ಆಗುತ್ತೆ ಅನ್ನೋದನ್ನ ಮರಿಬೇಡಿ. ದಯವಿಟ್ಟು ಪ್ರಶ್ನೆ ಮಾಡಿ, ಭ್ರಷ್ಟರ ವಿರುದ್ಧ ಹೋರಾಡೋದಕ್ಕೆ ನೀವು ಕೂಡ ದನಿ ಎತ್ತಿದ್ರೆ, ನೀವು ನೋಡಿರ್ಬೋದು ನೇಪಾಳದಲ್ಲಾಗಿರುವಂಥ ಕ್ರಾಂತಿ, ಅಂಥ ಕ್ರಾಂತಿ ಆಗಬೇಕಾದ್ರೆ ನೀವು ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ. ನಮ್ಮ ಬುದ್ಧಿವಂತರ ನಾಡಲ್ಲಿ ನಾವು ಒಂದು ಸ್ವಲ್ಪ ಜಾಸ್ತಿ ಸ್ವಾರ್ಥಿಗಳಾಗ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತಲು ಏನೇ ಆದರೂ ಕೂಡ, ನಾನು ಇಲ್ಲಿ ಬಂದಾಗ ಕೆಲವರು ಇರ್ತಾರೆ ನನ್ನ ಜೊತೆ ನಿಂತ್ಕೊಂಡು ಹೋರಾಟ ಮಾಡೋರು. ಮತ್ತೆಲ್ಲರೂ ಕೂಡ ಹಿಂದಿನಿಂದ ಅಲ್ಲಿಂದ ಫೋನ್ ಮಾಡ್ತಾರೆ, ಮೇಡಮ್ ಬೆಂಗಳೂರಿಗೆ ಖರ್ಚಾಗ್ತೀವಿ, ಪೆಟ್ರೋಲ್ ಖರ್ಚಾಗ್ತೀವಿ ನಿಮಗೆ, ನಾವು ಮಾತ್ರ ಇರಲ್ಲ ಅಂತ. ಹಂಗಾಗಬೇಡಿ, ಎಲ್ಲರೂ ಕೈ ಜೋಡಿಸೋಣ. ಖಂಡಿತವಾಗ್ಲೂ ಕೂಡ ಎಸ್, ನನಗೆ ಸಾಕಷ್ಟು ಬಾರಿ ಮರ್ಡರ್ ಅಟೆಂಪ್ಟ್ಗಳಾಗಿವೆ, ಬೆದರಿಕೆಗಳು ಬರ್ತಾ ಇರ್ತವೆ, ಹೋರಾಟ ಮಾಡಲೇಬೇಕಾಗುತ್ತೆ. ನನ್ನ ಮೇಲೆ ಹಾಕಿರುವಂಥ ಕೇಸ್ಗಳಿಗೆ ನನ್ನ ಗುರುಗಳು ಹೇಳಿದ್ರು 125 ಕೇಸಲ್ಲ, ನನ್ನ ಮೇಲೆ 135 ಕೋಟಿ ಮಾನನಷ್ಟ ಮೊಕದ್ದಮೆಯ ಹಗರಣಗಳ ಜೊತೆಗೆ ಪ್ರಕರಣ, ಬೇಕಾದಷ್ಟು ಕೇಸ್ಗಳಿವೆ. ಐ ಎಂಜಾಯ್ ಇಟ್. ನಾನು ಹೇಳದ್ನಲ್ಲ, ನನಗೆ ಖುಷಿ, ಯಾಕಂದ್ರೆ ನಾನು ಹೋರಾಟ ಮಾಡ್ತಾ ಇದ್ದೀನಿ. ನನಗೆ ಅದೇ, ನಾನು ಯಾವಾಗಲೂ ಭಾಷಣದಲ್ಲಿ ಹೇಳ್ತೀನಿ, ನನಗೆ ಜೀವ ಬೆದರಿಕೆಗಳು ಬಂದಿಲ್ಲ ಅಂದರೆ ಬೋರ್ ಆಗಕ್ಕೆ ಶುರುವಾಗ್ಬಿಡುತ್ತೆ. ಯಾವಾಗಲೂ ಹೇಳ್ತಾ ಇರ್ತೀನಿ, ನನಗೆ ಯಾಕೋ ಏನೋ ಸಪ್ಪೆಯಾಗಿದೆ ಅನ್ಸುತ್ತೆ ಈ ಸಲ ಸ್ಟೋರಿ ಅಂತ ಅನಿಸ್ಬಿಡುತ್ತೆ. ಬಟ್ ಆ ಖುಷಿ ಯಾಕಂದರೆ ನಾನು ಈ ಸಮಾಜವನ್ನು ತುಂಬ ಪ್ರೀತಿಸ್ತಿದ್ದೀನಿ, ಉತ್ಕಟವಾಗಿ ಪ್ರೀತಿಸ್ತಿದ್ದೀನಿ.
ಅವರಂದ್ರು ಗಂಡನ ಬಗ್ಗೆ ಯೋಚನೆ ಮಾಡಬೇಕು, ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು ಅಂತ. ನೀವೆಲ್ಲ ಇದ್ದೀರಲ್ಲ ನೋಡಿ, ಕೆಲವೊಂದ್ಸಲ ಕೆಲವೊಂದು ತ್ಯಾಗಗಳನ್ನ ಮಾಡಬೇಕಾಗತ್ತೆ. ಜರ್ನಲಿಸಮ್, ಅದರಲ್ಲಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಂದ್ರೆ ತಪಸ್ಸು ತರ, ಅದು ಎಲ್ಲ ತ್ಯಾಗವನ್ನು ಕೇಳುತ್ತೆ. ನನ್ನ ಅಮ್ಮನೇ ಸಾಕಷ್ಟು ಬಾರಿ ಕೇಳಿದ್ರು, ನಿನ್ಗೆ ಯಾಕೆ ಅಧಿಕ ಪ್ರಸಂಗ ಅಂತ. ನಾನು ನನ್ನ ಅಮ್ಮನಿಗೆ ಒಂದು ದಿನ ಮಾತಂದಿದ್ದೆ, ಅಮ್ಮ ನಿನಗೆ 4 ಮಕ್ಕಳಿದ್ದಾರೆ, 3 ಮಕ್ಕಳಿದ್ರೆ ಸಾಕು, ನಾನು ಈ ನಾಡಿಗೋಸ್ಕರ ನನ್ನ ಜೀವ ಕೊಡಕ್ಕೆ ರೆಡಿ ಇದ್ದೀನಿ, 3 ಮಕ್ಕಳಿದಾರಲ್ಲ ನಿನಗೆ ಅಂತ. ಸೊ ಹಾಗಾಗಿ ನನಗೂ ಹುಚ್ಚು, ಆದರೆ ಆ ಹುಚ್ಚು ನನ್ನಿಂದ ಮಾತ್ರ ಕೊನೆ ಆಗಬಾರ್ದು. ಆ ಹುಚ್ಚು, ಆ ಉತ್ಕಟ ಪ್ರೇಮ, ಈ ದೇಶವನ್ನ, ಈ ಸಮಾಜವನ್ನ, ಈ ಜನರನ್ನ ಪ್ರೀತಿಸುವ ಆ ಮನಸ್ಸು ನೀವು ಹೊಂದಿ. ಯಾಕಂದ್ರೆ ಈ ಸಮಾಜವನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಾದ್ರೆ ಖಂಡಿತವಾಗ್ಲೂ ಕೂಡ ಆ ಪ್ಯಾಷನ್ ಟುವರ್ಡ್ಸ್ ಸೊಸೈಟಿ, ಪ್ಯಾಷನ್ ಟುವರ್ಡ್ಸ್ ನೇಷನ್. ಯಾರಿಗಾದ್ರೂ ನೋವಾದ್ರೆ ಅದನ್ನ ಏನ್ ಹೇಳ್ತೀವಿ, ನೋವಾಗಬೇಕು, ಅದರ ಸಿಟ್ಟು ಬರಬೇಕು ನಮಗೆ. ಯಾರಿಗಾದ್ರೂ ಏನಾದರೂ ತೊಂದರೆ ಆದ ಸಿಟ್ಟು ಬರುವಂತ ಅದನ್ನ ನೀವು ನಿಮ್ಮ ಮಕ್ಕಳಿಗೆ, ನಾನು ಹೇಳ್ತಿರೋದು, ನನಗೆ ಒಂದು ಬೇಜಾರು, ನಮ್ಮ ಈಗಿನ ತಂದೆ ತಾಯಿ ಅಂದ್ರು ಹೇಳಿ ಮಕ್ಕಳನ್ನ ಹುಟ್ಟಿಸ್ತಿರುವಾಗಲ ಬೆಳೆಸ್ತಿದ್ದೀರಾ. ಪ್ಲೀಸ್ ಮಕ್ಕಳನ್ನ ಬಿಟ್ಟು ಬಿಡ್ರಿ, ಅವರನ್ನ ಚಾಲೆಂಜ್ ತಗೊಳ್ಳಕ್ಕೆ. ಮಕ್ಕಳಲ್ಲಿ ಇರುತ್ತೆ ಗುಣ ಚಾಲೆಂಜ್ ತಗೊಳ್ಳುವಂಥದ್ದು, ಬೆಳೆಸಿ ಅವರನ್ನ ಚಾಲೆಂಜ್ ತಗೊಳ್ಳುವಂಥದ್ದು. ಅಂಥ ನಮ್ಮ ಆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂಥ ವೀರರು ಧೀರರಿದ್ರಿಂದಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಇವಾಗ ಏನಾದರೂ ಯಾರಾದರೂ ಒಂದು ಇಂಥ ದಾಳಿ ಮಾಡಿದ್ರೆ ಹೋರಾಟ ಮಾಡೋಕ್ಕೆ ನಮ್ಮಲ್ಲಿ ಯುವಕರಿದ್ದಾರೋ ಯುವತಿಯರಿದ್ದಾರೋ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಅಷ್ಟು ಪುಕ್ಕಳು ಮಕ್ಕಳನ್ನು ನಾವು ಬೆಳೆಸ್ತಾ ಇದ್ದೀವಿ. ಎಲ್ಲವರೆಗಂದ್ರೆ ಇಲ್ಲಿಂದ ಬಸ್ ಸ್ಟ್ಯಾಂಡ್ವರೆಗೂ ಹೋಗೋಕ್ಕೂ ನಮ್ಗೆ ಗಡಗಡ ಅಂತ ನಮ್ಮ ತಂದೆ ತಾಯಿ ಎದೆ ಬಡಿಯುತ್ತೆ. ದಯವಿಟ್ಟು ಮಕ್ಕಳನ್ನ ಪುಕ್ಕಳರಾಗಿ, ಹೇಡಿಗಳಾಗಿ ಬೆಳೆಸಬೇಡಿ, ಧೈರ್ಯವಂತರಾಗಿ ಬೆಳೆಸಿ. ಆವಾಗ ಮಾತ್ರ ಈ ಸಮಾಜದಲ್ಲಾಗುವಂಥ ಅನ್ಯಾಯದ ವಿರುದ್ಧ, ಭ್ರಷ್ಟರ ವಿರುದ್ಧ, ದುಷ್ಟರ ವಿರುದ್ಧ ಹೋರಾಟಕ್ಕೆ ನಾವು ಸಿದ್ಧರಾಗ್ಬೋದು, ಪ್ರಶ್ನಿಸ್ಲಿಕ್ಕಾಗತ್ತೆ. ಸೊ ಇಂಥ ಒಂದು ಸಮಾಜವನ್ನು ಬೆಳೆಸುವಂಥ ಅವಶ್ಯಕತೆ ಇದೆ ಅಂತ ಹೇಳ್ತಾ, ಈ ಪಂಚವರ್ಣ ಯುವಕ ಸಂಘ ಏನು ಒಂದು ಅದ್ಭುತ ಕಾರ್ಯಕ್ರಮಗಳನ್ನ ಆಯೋಜಿಸಿದೆ. ಜೊತೆಗೆ ಅವ್ರು ಮಾಡುವ ಕೆಲಸ ಚಿಕ್ಕಪುಟ್ಟದು ಅಂತ ಅನಿಸ್ಬೋದು, ಆದರೆ ಒಂದು ಬೆಳಕು ಕಾಣ್ತಾ ಇದೆ. ಅಂತ ಸಾವಿರಾರು ಬೆಳಕುಗಳು ನಮ್ಮ ಸಮಾಜದಲ್ಲಿ ಇದ್ರೆ, ಬೇರೆ ಬೇರೆ ಉದ್ದೇಶಗಳನ್ನು ಇಟ್ಟುಕೊಂಡು ಕೆಲಸಗಳನ್ನು ಮಾಡಿದ್ರೆ ಈ ಸಮಾಜ ಒಂದು ಸುಂದರವಾದ, ಸುಖಕರವಾದ ಬದುಕಿಗೆ ನಾಂದಿ ಹಾಡಕ್ಕೆ ಖಂಡಿತ ಸಾಧ್ಯ ಇದೆ. ಆ ಬಿಸಿ ರಕ್ತದ ಯುವಕರಿಗೆ ನೀವೆಲ್ಲರೂ ಬೆಂಬಲ ಕೊಡಿ. ಒಳ್ಳೆ ಕೆಲಸ ಮಾಡೋರಿಗೆ ನಮ್ಮಲ್ಲಿ ಬೆರಿ ಸಹಾಯ ಕೊಡೋದು ಅಂತ ಅಂತೀವಿ ತುಳುವಿನಲ್ಲಿ. ಸೊ ಅವರಿಗೆ ಬೆನ್ನೆಲುಬು ಆಗಿ, ಆರ್ಥಿಕವಾಗಿಯೂ ಏನಂದ್ರೆ ಈ ಸಮಸ್ಯೆ ಏನಾಗಿರೋದಂದ್ರೆ ಆರ್ಥಿಕತೆಯಲ್ಲೇ. ಈಗ ನನಗೂ ಅಷ್ಟೇ, ನನ್ನ ಭಾಷೆ ವೈರಲ್ ಆಗಿತ್ತು. ಆರ್ಥಿಕವಾಗಿ ತುಂಬಾ ಕಷ್ಟ ಆಗುತ್ತೆ. ಸ್ವಾಭಿಮಾನಿಗಳಿಗೆ ಯಾರ ಮುಂದೆ ಕೈ ಚಾಚಕ್ಕೆ ಇಷ್ಟ ಆಗಲ್ಲ. ಸೊ ನಾನು ವಿಜಯ್ ಟೈಮ್ಸ್ ಅನ್ನ ಯಾರ ಮುಲಾಜಿಗೂ ಒಳಗಾಗದೆ, ಯಾರ ಹಂಗಿಗೂ ಒಳಗಾಗದೆ, ಯಾಕೆ ಜರ್ನಲಿಸಮ್ ಅನ್ನ ಯಾಕೆ ಮಾಡಕ್ಕಾಗಲ್ಲ ಅನ್ನುವಂಥದ್ದನ್ನ ಒಂದು ಚಾಲೆಂಜ್ ಆಗಿ ತಗೊಂಡು 5 ವರ್ಷ ನಡೆಸಿದ್ದೀನಿ. ನೋಡೋಣ, ನೀವೆಲ್ಲರೂ ನನಗೆ ಸಹಕಾರ ಮಾಡ್ತೀರಿ ಅನ್ನುವಂಥ ವಿಶ್ವಾಸ ಇದ್ದೇ ಇದೆ. ಒಳ್ಳೆ ಜರ್ನಲಿಸಮ್ ನಿಮಗೂ ಬೇಕು ಅನ್ನುವಂಥದ್ದು ನನಗೂ ಗೊತ್ತಾಗಿದೆ ಈಗ. ಹಾಗಾಗಿ ಆ ಒಂದು ಏನ್ ಹೇಳ್ತಾರಲ್ಲ ಹುಂಬು ಧೈರ್ಯದಿಂದ ಮುಂದುವರಿತಾ ಇದ್ದೀನಿ. ಎಲ್ಲವರೆಗೆ ನಾನು ಕುರಿ ಆಗಲ್ವೋ ಅಲ್ಲಿವರೆಗೆ ಈ ಸಮಾಜದಲ್ಲಿ ಆಗುವಂತ ಭ್ರಷ್ಟರ ವಿರುದ್ಧ, ದುಷ್ಟರ ವಿರುದ್ಧ ಹೋರಾಟ ಮಾಡಿಯೇ ಮಾಡ್ತೀನಿ. ಅದಕ್ಕೆ ನೀವು ಬೆಂಬಲ ಕೊಡ್ತೀರಿ ಅನ್ನುವಂಥ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಕೂಡ ನನ್ನ ಪ್ರೀತಿಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ, ಈ ಪ್ರಶಸ್ತಿ ಕೊಟ್ಟ ತಮ್ಗೆಲ್ರಿಗೂ, ಪ್ರಶಸ್ತಿ ಸ್ವೀಕರಿಸಿದ ಸಂದರ್ಭದಲ್ಲಿ ಸಾಕ್ಷಿಯಾದ ತಮ್ಗೆಲ್ರಿಗೂ ಕೂಡ ಅಷ್ಟೇ ಪ್ರೀತಿಪೂರ್ವಕವಾದ ನಮನನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ವಂದನೆಗಳು.